ಜೋರಾಗಿ ಅಬ್ಬರಿಸಿದೆ ರಾಯಲ್ ಚಾಲೆಂಜರ್ಸ್. ಪಂಜಾಬ್ ವಿರುದ್ಧ ಗೆದ್ದು ಬೀಗಿದ್ದಾರೆ ಬೆಂಗಳೂರು ಬಾಯ್ಸ್. ಈ ಬಾರಿಯ IPL ಫೈನಲ್ಗೆ ಲಗ್ಗೆ ಇಟ್ಟಿದೆ RCB. ಮ್ಯಾಚ್ ಗೆದ್ದು ಡೈರೆಕ್ಟ್ ಫೈನಲ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿಯನ್ನ ಕೊಡ್ತಾ ಇದೆ. ಪಂಜಾಬ್ ವಿರುದ್ಧ ಗೆದ್ದು ನಾವೇ ಕಿಂಗ್ ಅಂದ RCB ದಾಳಿಗೆ ತರಗೆಲೆಯಂತೆ ಉದುರಿದ ಪಂಜಾಬ್ ಬ್ಯಾಟರ್ಸ್. ಕೇವಲ 101ಕ್ಕೆ ಪಂಜಾಬ್ ಕಿಂಗ್ ಆಲ್ ಔಟ್ ಆಗಿದೆ. ಸಾಲ್ಟ್ ಅಬ್ಬರಕ್ಕೆ ಪೆಪ್ಪರ್ ಆದ ಪಂಜಾಬ್ ಕಿಂಗ್ಸ್. ಈ ಬಾರಿ ಕಪ್ ನಮ್ದೆ ಅಂತ ಹೇಳಿ ಅಭಿಮಾನಿಗಳು ಮ್ಯಾಚ್ ಆರಂಭ ಆಗೋದಕ್ಕೂ ಮುಂಚೆಯೇ ಸೆಲೆಬ್ರೇಷನ್ ಅನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರು. ಅದರಂತೆಯೇ ನಮ್ಮ RCB ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಗೆದ್ದು ಬೀಗಿದೆ. ಇತಿಹಾಸವನ್ನ ಕೂಡ ಸೃಷ್ಟಿ ಮಾಡಿದೆ ಈ ಬಾರಿ RCB. ಕಪ್ ಗೆಲ್ಲೋದು ಗ್ಯಾರಂಟಿ, ಫೈನಲ್ಗೂ ಕೂಡ ತಲುಪಿರುವಂಥದ್ದು. ಸೊ ಹಾಗಾಗಿ ಲಕ್ಷಾಂತರ RCB ಅಭಿಮಾನಿಗಳು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ರು. ಅದರಂತೆಯೇ ಕೊನೆಗೂ ಆ ಒಂದು ನಿರೀಕ್ಷೆಯನ್ನ ಸಾಧಿಸಿದೆ. 2016ರ ನಂತರ RCB IPL ಫೈನಲ್ಗೆ ಲಗ್ಗೆಯನ್ನ ಇಡ್ತಾ ಇದೆ. ನಿನ್ನೆ ನಡೆದಂತಹ ಮೊದಲ ಕ್ವಾಲಿಫೈಯರ್ನಲ್ಲಿ RCB ಪಂಜಾಬ್ ತಂಡವನ್ನ ಏಕಪಕ್ಷೀಯ ರೀತಿಯಲ್ಲಿ ಸೋಲನ್ನ ಕಂಡಿದೆ. ಜೋಶ್ ಹೇಜಲ್ವುಡ್, ಸುಯಾಶ್ ಶರ್ಮಾ ಮತ್ತು ಫಿಲ್ ಸಾಲ್ಟ್ಗೆ ತಂಡದ ಗೆಲುವಿನ ಶ್ರೇಯವನ್ನ ಸಲ್ಲಿಸಬೇಕು. ಅಷ್ಟರ ಮಟ್ಟಿಗೆ ಆಟ ನೆನ್ನೆ ನೋಡಿದಂತಹ ಸಂದರ್ಭದಲ್ಲಿ ಒಂದು ಕಡೆ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ ಅಭಿಮಾನಿಗಳು, ಬಾಯಿಗೆ ಬರ್ಸ ಆಟ ಆಡ್ತಾರೆ RCB ಅವರು ಅಂತ ಹೇಳಿ. ಅದರಂತೆಯೇ ನಿನ್ನೆಯೂ ಕೂಡ ಒಂದಷ್ಟು ಕುತೂಹಲ, ಒಂದಷ್ಟು ಕಾತುರ. ಯಾವಾಗ ನಮ್ಮ RCB ಗೆಲುವಿನ ದಡ ಸೇರ್ತೋ ಅಲ್ಲಿ ಶುರುವಾಯಿತು ನೋಡಿ. ಸೆಲೆಬ್ರೇಷನ್ ಮೇಲೆ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದೆ. ಸೊ ಫಿಲ್ ಸಾಲ್ಟ್ 23 ಎಸೆತಗಳಲ್ಲಿ ಅರ್ಧ ಶತಕವನ್ನ ಬಾರಿಸಿ ಪಂಜಾಬ್ನ ಫೈನಲ್ ತಲುಪುವ ಆಸೆಯನ್ನ ಹುಸಿಗೊಳಿಸಿದ್ರು. ಸೊ ಹಾಗಾಗಿ ಅಭಿಮಾನಿಗಳು ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫೈನಲ್ಗೇನೋ ತಲುಪಿದೆ ನಮ್ಮ RCB, ಬಟ್ ಫೈನಲ್ನಲ್ಲಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತಹ ವಿಶ್ವಾಸ RCB ಅಭಿಮಾನಿಗಳಲ್ಲಿ ಹೆಚ್ಚಾಗ್ತಾ ಇದೆ. ಕ್ಷಣಕ್ಕೂ ಯಾವಾಗ ಈ ಒಂದು RCB ಮ್ಯಾಚ್ ಶುರುವಾಗುತ್ತೋ, ನಾವು ಯಾವಾಗ ಗೆಲುವನ್ನ ಸಾಧಿಸ್ತೀವೋ ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಪಂಜಾಬ್ ವಿರುದ್ಧ ಏಕಪಕ್ಷೀಯವಾಗಿ ಗೆದ್ದು ಫೈನಲ್ ಅನ್ನ ಸೇರಿದೆ ನಮ್ಮ RCB. ಮತ್ತೆ IPL ಪ್ಲೇ ಆಫ್ ಇತಿಹಾಸದಲ್ಲಿ RCB ಅತಿ ದೊಡ್ಡ ಗೆಲುವನ್ನ ದಾಖಲು ಮಾಡಿದೆ. ರಜತ್ ಪಡೆ 60 ಎಸೆತಗಳ ಮೊದಲೇ ಈ ಪಂದ್ಯವನ್ನ